ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಕಾಜಲ್. ಈ ವ್ಲಾಗ್ ಯುಗಾದಿ ಹಬ್ಬದ ದಿನದಾಗಿರುತ್ತೆ. ಈ ಸಾರಿ ಹಬ್ಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ನನ್ನ ಬೇಬಿಯ ಫಸ್ಟ್ ಯುಗಾದಿ ಹಬ್ಬ ಆಗಿರುತ್ತೆ. ಯಾವುದೇ ಹಬ್ಬ ಇರಲಿ ಮನೆ ಮುಂದೆ ಮಾವಿನ ತೋರಣ ಇರಲೇಬೇಕು. ಹಾಗೆ ಯುಗಾದಿ ಹಬ್ಬಕ್ಕೆ ಬೇವಿನ ತೋರಣನೂ ಸಹ ಕಟ್ತೀವಿ. ನಮ್ಮ ಕಡೆ ಯುಗಾದಿ ಅಂದರೆ ಮುಖ್ಯವಾಗಿ ಈ ಗುಡಿ ಕಟ್ಟೋದು. ಒಂದು ಕೋಲ್ಗೆ ಹೊಸ ಬ್ಲೌಸ್ ಪೀಸ್ ಕಟ್ಟಿ ಅದಕ್ಕೆ ಹೂವಿನ ಹಾರ ಹಾಕಿ ಅದ್ರ ಮೇಲೆ ಒಂದು ತಮ್ಗೆ ಅಥವಾ ಈ ಚೊಂಬನ್ನು ಉಲ್ಟಾ ಕಟ್ತೀವಿ. ಈ ಗುಡಿ ನಮ್ಮ ಗೆಲುವು ಹಾಗೆ ನಮ್ಮ ಲೈಫಲ್ಲಿ ಆಗೋ ಒಂದು ಹೊಸ ಬಿಗಿನಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ನನ್ನ ಮಗ ಹುಟ್ಟಿದಾಗಿಂದ ಎವ್ರಿ ಪ್ರೇಯರ್ ಎವ್ರಿ ಬ್ಲೆಸ್ಸಿಂಗ್ಸ್ ಅವನಿಗೇನೆ. ಅಮ್ಮ ಆಲ್ರೆಡಿ ಪೂಜೆ ಮಾಡಿದ್ರು. ಹಾಗೆ ನಾನು ತಿಂಡಿ ತಿಂದ್ಕೊಂಡು ನಮ್ಮ ಬೇಬಿಗೆ ಯುಗಾದಿ ಹಬ್ಬದ ಥೀಮಲ್ಲಿ ಒಂದು ಫೋಟೋಶೂಟ್ ಮಾಡೋಣ ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಾವಿನ ಎಲೆ ಹಾಗೆ ಬೇವಿನ ಎಲೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಬಟ್ಟೆ ತೊಗೊಂಡು ಅದಕ್ಕೆ ಒಂದು ಮರ ಥರ ಶೇಪ್ ಕೊಟ್ಟು ಮಾವಿನ ಮರ ಥರ ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ಮಾವಿನಕಾಯಿನೂ ಕೂಡ ನಾನು ಡೆಕೋರೇಷನ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ದ. ಅವನಿಗೆ ಟ್ರೆಡಿಷ್ನಲ್ ಅಟೈರಲ್ಲಿ ಚೆನ್ನಾಗಿ ರೆಡಿ ಮಾಡಿದೆ. ಸೊ ಅವನಿಗೆ ಕಾಲಿಗೆ ಗೆಜ್ಜೆ ಹಾಗೆ ಕೈ ಬಳೆ ಹಾಗೆ ಸರ ಎಲ್ಲನೂ ಹಾಕಿ ರೆಡಿ ಮಾಡಿದ್ದೀನಿ. ಅವನು ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದ. ಹಾಗೆ ಇದು ನಮ್ಮ ಬೇಬಿಗೆ ಹೊಸ ಹಬ್ಬ ಆಗಿರೋದ್ರಿಂದ ಅಮ್ಮ ಅವನಿಗೆ ನನಗೆ ಕೂರಿಸಿ ಆರತಿ ಮಾಡ್ತಾ ಇದ್ದಾರೆ. ಅವನು ತುಂಬ ಕ್ಯೂರಿಯಸ್ ಆಗಿ ಏನು ಮಾಡ್ತಾ ಇದ್ದಾರೆ ಅಂತ ಅಮ್ಮನ್ನೇ ನೋಡ್ತಾ ಇದ್ದ. ಹಾಗೆ ಅವನ ಜೊತೆಗೆ ನಾನು ಕೂಡ ಕ್ಯೂಟ್ ಮೂಮೆಂಟ್ಸ್ ಫೋಟೋಸ್ ತೆಗೆಸ್ಕೊಂಡು ಅವನಿಗೂ ಕೂಡ ಯುಗಾದಿ ಹಬ್ಬದ ಥೀಮ್ನ ರೆಡಿ ಮಾಡಿದ್ನಲ್ಲ ಅಲ್ಲಿ ಮಲಗಿಸಿ ಫೋಟೋಶೂಟ್ ಮಾಡಿದ್ವಿ. ಸೊ ಫೋಟೋಶೂಟ್ಗೆ ಅವನು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ದ. ಮಲ್ಕೊಂಡು ಆರಾಮಾಗಿ ಆಟಾಡ್ತಾ ಇದ್ದ, ಅಳ್ಳಿಲ್ಲ ಅವನು. ಹಬ್ಬದ ಊಟ ಅಂತ ಹೇಳಿದರೆ ಹೋಳಿಗೆ ಇರಲೇಬೇಕು. ಸೊ ಹೋಳಿಗೆ ಊಟ ಮಾಡಿಕೊಂಡು ನಾವು ಮಹಾಗಣಪತಿ ದೇವಸ್ಥಾನಕ್ಕೆ ಅವನ್ನ ಕರ್ಕೊಂಡು ಹೋದ್ವಿ ಬ್ಲೆಸ್ಸಿಂಗ್ಸ್ ತಗೊಳ್ಳೋದಕ್ಕೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.